ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣ ದಶಮೋಧ್ಯಾಯ. ಓಂ ಹ್ರೀಂ ಶ್ರೀಂ ಓಂ ಹ್ರೀಂ ಶ್ರೀಂ. ವಾಸವಿ ವಿರೂಪಾಕ್ಷರ ವಿದ್ಯಾ ಪರೀಕ್ಷೆಗಳು, ಕೀರ್ತಿ ಪ್ರತಿಷ್ಠೆಗಳು. ಆ ಬಳಿಕ ಭಾಸ್ಕರಾಚಾರ್ಯರ ಆಧ್ವರ್ಯದಲ್ಲಿ ಗುರುಕುಲವಾಸದಲ್ಲಿ ಶಿಷ್ಯರೆಲ್ಲರಿಗೂ ಸಕಲ ವಿದ್ಯೆಗಳಲ್ಲಿ ವಿದ್ಯಾ ಪರೀಕ್ಷೆಗಳನ್ನು ನಡೆಸಲಾಯಿತು. ವಾಸವಿ ಕನ್ನಿಕೆಯು ಶಿಲ್ಪ, ನೃತ್ಯ, ಸಂಗೀತ, ಸಾಹಿತ್ಯ, ಚಿತ್ರರಚನೆ, ಲೇಖನಾದಿ ಲಲಿತ ಕಲೆಗಳಲ್ಲಿಯೂ ವಿವಿಧ ಶಾಸ್ತ್ರಗಳ ಪರಿಜ್ಞಾನದಲ್ಲಿಯೂ ಆಧ್ಯಾತ್ಮಿಕ ವಿದ್ಯೆಯಲ್ಲಿಯೂ ಭಾರತೀಯ ಸಂಸ್ಕೃತಿಯ ಹಿರಿಮೆ ಗರಿಮೆ ಘನತೆಗಳ ಮಾನಬಿಂದುಗಳಾದ ಗೋವುಗಳು, ಸ್ತ್ರೀಯರು, ಬ್ರಹ್ಮನಿಷ್ಠರು, ಪವಿತ್ರ ಗ್ರಂಥಗಳು, ದೇವಾಲಯಗಳು ಮೊದಲಾದವುಗಳ ಸೇವಾ ತತ್ಪರತೆಯಲ್ಲೂ ಸಾಟಿಯಿಲ್ಲದ ಶ್ರೇಷ್ಠ ಕನ್ಯಾಮಣಿಯಾಗಿ ಗುರುತಿಸಲ್ಪಟ್ಟಳು. ವಿರೂಪಾಕ್ಷನು ಸಮಸ್ತ ರಾಜೋಚಿತ ವಿದ್ಯೆಗಳಲ್ಲಿಯೂ ರಣವಿದ್ಯೆಗಳಲ್ಲಿಯೂ ಎದುರಿಲ್ಲದ ವೀರ ಶಿರೋಮಣಿಯಾಗಿ ಗುರುತಿಸಲ್ಪಟ್ಟನು. ಕುಸುಮಶ್ರೇಷ್ಠಿ ಮಹಾರಾಜನು ತಮ್ಮ ವಿಶಿಷ್ಟ ಕುಲಾಚಾರವನ್ನು ಅನುಸರಿಸಿ ವಾಸವಿ ವಿರೂಪಾಕ್ಷರ ಗುಣಕರ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಕನ್ಯಕೆಯನ್ನು ಗೌರವ ಬಾಲಿಕೆಯನ್ನಾಗಿಯೂ ವಿರೂಪಾಕ್ಷನನ್ನು ಬಾಲನಗರನನ್ನಾಗಿಯೂ ಮಾಡಿ ಸಂತೋಷಿಸಿದನು. ಮಹಾವೀರನಾದ ವಿರೂಪಾಕ್ಷನು ಸಮಸ್ತ ಬಾಲನಗರ ಸೈನ್ಯಗಳಿಗೆ ಅಧಿಪತಿಯಾದನು. ಗೌರವ ಬಾಲಿಕೆಯಾದ ವಾಸವಿ ಕನ್ನಿಕೆಯು ತ್ರಿಲೋಕೈಕ ಸೌಂದರ್ಯ ರಾಶಿಯಾಗಿ ಕಾಣತೊಡಗಿದಳು. ಲಲಿತ ಕಲೆಗಳಲ್ಲಿಯೂ ಆಧ್ಯಾತ್ಮಿಕ ವಿದ್ಯಾ ವಿಜ್ಞಾನದಲ್ಲಿಯೂ ಸಾಟಿಯಿಲ್ಲದ ವಿದೂಷೀಮಣಿಯಾಗಿ ಅಪರ ಸರಸ್ವತಿಯಾಗಿ ಕೀರ್ತಿಸಲ್ಪಡತೊಡಗಿದಳು. ಆ ಬಾಲಮಣಿಯ ಸಮಸ್ತ ಪ್ರಜೆಗಳಿಗೆ ಹೀಗೆ ಬೋಧಿಸತೊಡಗಿದಳು. ಸಮಸ್ತ ಜೀವಿಗಳಲ್ಲಿರುವ ಆತ್ಮವೂ ಒಂದೇ. ಆದ್ದರಿಂದ ಮಾನವರು ತಮ್ಮನ್ನು ತಾವು ಪ್ರೇಮಿಸಿ ಸೇವಿಸಿಕೊಳ್ಳುವಂತೆ ಸರ್ವಜೀವಿಗಳನ್ನು ಪ್ರೇಮಿಸಿ ಸೇವಿಸುತ್ತಿರಬೇಕು. ಸರ್ವರನ್ನು ಸಮದೃಷ್ಟಿಯಿಂದ ನೋಡಬೇಕು. ಸಮತ್ವವೇ ಯೋಗವೆನ್ನಲ್ಪಡುವುದು. ಕಾಮವೇ ಸರ್ವ ದುಃಖಗಳಿಗೆ ಮೂಲವು. ಆದ್ದರಿಂದ ಮಾನವರು ಕಾಮವನ್ನು, ಅದರಿಂದ ಹುಟ್ಟುವ ಕ್ರೋಧವನ್ನು ಜಯಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಇಂದ್ರಿಯ ನಿಗ್ರಹವನ್ನು ಹೊಂದಬೇಕು. ಮಾನವರಲ್ಲಿ ಸತ್ಯ, ಶಾಂತಿ, ಕರುಣೆ, ಅಹಿಂಸೆ, ತ್ಯಾಗಗಳೆಂಬುವುಗಳು ಪಂಚ ಪ್ರಾಣಗಳಂತೆ ಮೈಗೂಡಿರಬೇಕು. ಪ್ರತಿಯೊಬ್ಬರು ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸುತ್ತಾ ಋಣತ್ರಯ ವಿಮುಕ್ತರಾಗಿ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಲು ನಿರಂತರವೂ ಪ್ರಯತ್ನಿಸುತ್ತಿರಬೇಕು. ಶ್ರೀ ವಾಸವಿ ಕನ್ನಿಕೆಯು ಹೀಗೆ ಜ್ಞಾನಬೋಧನೆಗಳನ್ನು ಮಾಡುತ್ತಾ ದೀನ ದುಃಖಿತರನ್ನು ಸೇವಿಸುತ್ತಾ ಅನರ್ಹಿಷೆಯು ಆದಿಪರಾಶಕ್ತಿಯಾದ ವಿಂಧ್ಯಾವಾಸಿನಿ ದೇವಿಯನ್ನು ಆರಾಧಿಸುತ್ತಾ ಆದರ್ಶ ಗೌರವ ಬಾಲಿಕಾಮಣಿ ಎಂದು ಪ್ರಸಿದ್ಧಿಯನ್ನು ಹೊಂದಿದಳು. ಆ ಬಾಲೆಯ ಕರಸ್ಪರ್ಶದ ಮಾತ್ರದಿಂದಲೇ ವ್ಯಾಧಿಗ್ರಸ್ತರಿಗೆ ರೋಗಗಳು ಶಮನವಾಗುತ್ತಿದ್ದವು. ಅಂಧರಿಗೆ ದೃಷ್ಟಿ ಲಭಿಸುತ್ತಿತ್ತು. ವಿಕಲಾಂಗರಿಗೆ ವಿಕಲತ್ವವು ದೂರವಾಗುತ್ತಿತ್ತು. ಪ್ರಜೆಗಳು ಶ್ರೀ ವಾಸವಿ ಬಾಲೆಯನ್ನು ಪರಾಂಬಿಕೆಯ ಅವತಾರ ರೂಪಿಣಿಯಾಗಿ ಭಾವಿಸಿ ಭಕ್ತಿಯಿಂದ ಗೌರವಿಸತೊಡಗಿದರು. ಈಗ ಪದ್ಮಶಯನ ಪುರಾಧೀಶ್ವರನಾದ ವಿಷ್ಣುವರ್ಧನ ಚಕ್ರವರ್ತಿಯ ಪೂರ್ವಜನ್ಮಗಳ ವೃತ್ತಾಂತವನ್ನು, ಆ ಬಳಿಕ ಅವನ ವಂಶಚರಿತ್ರೆಯನ್ನು ಕೇಳಿರಿ. ಶ್ರೀ ವಿಷ್ಣುವರ್ಧನನ ವೃತ್ತಾಂತ. ಓ ವೈಶ್ಯ ಸುಧೀಮಣಿಗಳೇ, ಪೂರ್ವದಲ್ಲಿ ಈಶ್ವರನ ನೇತ್ರಜ್ವಾಲೆಯಿಂದ ದಹಿಸಲ್ಪಟ್ಟ ಮನ್ಮಥನ ಚಿತಾಭಸ್ಮದಿಂದ ಬಂಡಾಸುರನೆಂಬ ರಾಕ್ಷಸನು ಹುಟ್ಟಿದ ಕಾರಣದಿಂದ ಆ ಬಂಡಾಸುರನು ಪರಾಶಕ್ತಿಯಿಂದ ಸಂಹರಿಸಲ್ಪಟ್ಟನು. ಆ ಬಳಿಕ ಅವನೇ ಚಿತ್ರಕಂಠನೆಂಬ ಗಂಧರ್ವನಾಗಿ ಜನ್ಮ ತಾಳಿ
ಕೈಲಾಸದಲ್ಲಿ ಪರಾಶಕ್ತ್ಯಾವತಾರಣಿಯಾಗಿ ಪ್ರಭಾವಿಸಿ ಕೀರ್ತಿ ಕನ್ಯಕೆಯನ್ನು ಕಾಮಿಸಿದವನಾಗಿ ವೈಶ್ಯರಿಂದ ಶಾಪ ಹೊಂದಿ ಕಲಿಯುಗದಲ್ಲಿ ಚಂದ್ರವಂಶದಲ್ಲಿ ವಿಜಯಾಖ್ಯ ಮಹಾರಾಜನಿಗೆ ವಿಷ್ಣುವರ್ಧನನೆಂಬ ಹೆಸರಿನಲ್ಲಿ ಜನಿಸಿ ರಾಜ್ಯವನ್ನು ಹೊಂದಿದನು. ಅವನ ವಂಶಕ್ರಮವನ್ನು ಕುರಿತು ಕೇಳಿರಿ. ಪಾಂಡವ ಮಧ್ಯಮನಾಗಿ ಜಗತ್ಪ್ರಸಿದ್ಧನಾದ ಅರ್ಜುನನ ಕುಮಾರನು ಅಭಿಮನ್ಯುವು. ಆ ಅಭಿಮನ್ಯುವಿನ ಮಡದಿಯಾದ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತ್ ಎಂಬ ಕೀರ್ತಿವಂತನು ಹುಟ್ಟಿದನು. ಅರುಣೋದಯ ಕಾಲದಲ್ಲಿ ಕರಗಿ ದೂರವಾಗಿ ಓಡುವ ಮಂಜಿನಂತೆ ಪರೀಕ್ಷಿತ್ತಿನ ಪಾಲನೆಯಲ್ಲಿ ಕಲಿಪುರುಷನು ಓಡಿಹೋದನು. ಅಂತಹ ಪರೀಕ್ಷಿತ್ ರಾಜನು ಜನಮೇಜಯನೆಂಬ ಉತ್ತಮ ಸುತನನ್ನು ಹೊಂದಿದನು. ಅನಂತರ ವಿಜಯಾಖ್ಯನಿಗೆ ಬಂಡಾಸುರಾಂಶಜನಾದ ಅಂದಿನ ಚಿತ್ರಕಂಠನೆಂಬ ಗಂಧರ್ವನೇ ವಿಷ್ಣುವರ್ಧನನೆಂಬ ಹೆಸರಿನಲ್ಲಿ ಜನ್ಮ ತಾಳಿದನು. ಅವನು ಸಕಲ ಶಾಸ್ತ್ರಗಳನ್ನು, ಧನುರ್ವೇದಗಳನ್ನು, 64 ವಿದ್ಯೆಗಳನ್ನು ಅಭ್ಯಸಿಸಿದವನಾಗಿ ಗತಜನ್ಮಗಳ ವಾಸನ ಕಾರಣದಿಂದ ಅಮಿತ ಧನಾಶಾಪರನು, ಕಾಮುಕನೂ ಆದನು. ಮಹಾಬಲವಂತನೂ ಮಹಾವೀರನೂ ಆಗಿದ್ದ ಅವನು ಪದ್ಮಶಯನಪುರವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಚಕ್ರವರ್ತಿಯಾಗಿ ವೆಂಗಿ ಸಾಮ್ರಾಜ್ಯವನ್ನು ಪಾಲಿಸುತ್ತಿದ್ದನು. ವೈಶ್ಯರಾಜ್ಯವು ವೆಂಗಿ ಸಾಮ್ರಾಜ್ಯ ಚಕ್ರವರ್ತಿಗಳಿಗೆ ಸಾಮಂತರಾಜ್ಯವಾಗಿ ವಿರಾಜಿಸುತ್ತಿದ್ದಿತು. ವಿಷ್ಣುವರ್ಧನನ ದಿಗ್ವಿಜಯ ಯಾತ್ರೆ ಪೆನುಗೊಂಡೆಗೆ ರಾಜನ ಆಗಮನ. ವಿಷ್ಣುವರ್ಧನ ಸಾರ್ವಭೌಮನು ತನ್ನ ಕುಮಾರನಾದ ರಾಜೇಂದ್ರನಿಗೆ ಪದ್ಮಾಶಯನವನ್ನು ಒಪ್ಪಿಸಿ ಒಮ್ಮೆ ದಿಗ್ವಿಜಯ ಯಾತ್ರೆಗಾಗಿ ಹೊರಟನು. ಅವನು ಚತುರಂಗ ಬಲದಿಂದ ಕೂಡಿದ ಮಹಾಸೈನ್ಯ ಸಮೇತನಾಗಿ 4 ದಿಕ್ಕುಗಳಲ್ಲಿರುವ ರಾಜನ್ಯರನ್ನ ಸೋಲಿಸಿ ದುರ್ಗಗಳನ್ನು ಜಯಿಸುತ್ತಾ ಸೋತ ರಾಜರಿಂದ ನೀಡಲ್ಪಟ್ಟ ಅಪರಿಮಿತ ಸಂಪತ್ತನ್ನು, ರತ್ನರಾಶಿಗಳನ್ನು ತೆಗೆದುಕೊಂಡು ವಿಜಯಶೀಲನಾಗಿ ಪ್ರಯಾಣವನ್ನು ಮುಂದುವರೆಸಿದನು. ವಿಜಯಗರ್ವದಿಂದ ಸೈನ್ಯ ಸಮೇತನಾಗಿ ತನ್ನ ಸ್ವಂತ ನಾಡಿಗೆ ಮರಳುತ್ತಾ ಮಾರ್ಗ ಮಧ್ಯದಲ್ಲಿ ವೈಶ್ಯ ರಾಜಧಾನಿಯಾಗಿದ್ದ ಪೆನುಗೊಂಡೆ ಪಟ್ಟಣವನ್ನು ವೀಕ್ಷಿಸಿದನು. ರತ್ನಮಯ ಧ್ವಜ ಪತಾಕೆಗಳಿಂದ ವಿರಾಜಮಾನವಾದ ಭವನಗಳು, ಮಣಿಮಯ ತೋರಣಗಳು, ಆಕಾಶವನ್ನು ಮುಟ್ಟುತ್ತಿರುವಂತಿರುವ ಪ್ರಕಾರ ಶಿಖರಗಳು, ಪಾತಾಳದಷ್ಟು ಆಳವಾದ ಕಂದಕಗಳು, ಸ್ಫಟಿಕ ಶಿಲಾಮಯವಾದ ಕೋಟೆ ಕೊತ್ತಲಗಳು, ನಂದನವನವನ್ನು ಮೆರೆಸುವಂಥ ಅಂದವಾದ ಉದ್ಯಾನವನಗಳಿಂದ ಕೂಡಿ ಸರ್ವಾಂಗ ಸುಂದರವಾಗಿ ಪ್ರಕಾಶಿಸುತ್ತ ಮಣಿಕಂಠಹಾರ ಮಣಿಮೇಖಲೆಯಂತೆ ಆ ಪೆನುಗೊಂಡೆ ಪಟ್ಟಣವು ಶೋಭಿಸುತ್ತಿತ್ತು. ಚಕ್ರವರ್ತಿಯ ಆಗಮನವನ್ನು ಚಾರರಿಂದ ಕುಸುಮಶ್ರೇಷ್ಠಿಯು ತಿಳಿದುಕೊಂಡನು. ಆತನ ಆಜ್ಞೆಯಂತೆ ಅಮಾತ್ಯಶೇಖರರು ಬೀದಿಯಲ್ಲಿ ಪನ್ನೀರನ್ನು ಚೆಲ್ಲಿಸಿದರು, ಮುತ್ತುಗಳಿಂದ ರಂಗೋಲಿ ಹಾಕಿಸಿದರು, ಕಾಂಚನ ಮಣಿಮಯ ತೋರಣಗಳಿಂದ ನಗರವನ್ನು ಅಲಂಕರಿಸುವಂತೆ ಮಾಡಿದರು. ಕಸ್ತೂರಿ, ಕರ್ಪೂರಾದಿ ಸುಗಂಧ ದ್ರವ್ಯಗಳನ್ನು, ಚೀನಾಂಬರಗಳನ್ನು, ಹಲವು ವಿಧ ರತ್ನರಾಶಿಗಳನ್ನು ಕಾಣಿಕೆಗಳಾಗಿ ತೆಗೆದುಕೊಂಡು ಹೋಗಿ ಸಾರ್ವಭೌಮನಿಗೆ ಸಮರ್ಪಿಸಿದರು. ಅಂಜಲಿಬದ್ಧನಾಗಿ, ಹೇ ಪ್ರಭು, ನಿಮ್ಮ ಆಗಮನದಿಂದ ನಮ್ಮ ಪಟ್ಟಣವು ಪಾವನವಾಯಿತು, ನಮ್ಮ ನಗರದೊಳಗೆ ದಯಮಾಡಿರಿ ಎಂದು ಆಹ್ವಾನಿಸಿದರು. ವಿಷ್ಣುವರ್ಧನನು ಅವರ ಸ್ವಾಗತಕ್ಕೆ ಸಂತೋಷಿಸಿ ತನ್ನ ಪರಿವಾರ ಸಮೇತರಾಗಿ ನಗರ ಪ್ರವೇಶ ಮಾಡಿದನು. ತಾಳಮೇಳಗಳೊಡನೆ, ವಾರಂಗನೆಯರ ನೃತ್ಯ ಗೀತೆಗಳೊಡನೆ, ಮಂಗಳ ನೀರಾಜನಗಳೊಡನೆ ಕುಸುಮಶ್ರೇಷ್ಠಿಯು ಚಕ್ರವರ್ತಿಯನ್ನ ಎದುರುಗೊಂಡು ಅವರನ್ನು ಕರೆತಂದು ಅವರಿಗೆ ಸುವಿಶಾಲವಾದ ಸುಂದರ ಭವನದಲ್ಲಿ ಬಿಡದಿ ಮಾಡಿಸಿದನು. ನಗರಕ್ಕೆ
ಪೂರ್ವ ದಿಕ್ಕಿಗಿರುವ ದೊಡ್ಡ ಮೈದಾನದಲ್ಲಿ ಗುಡಾರಗಳನ್ನು ಹಾಕಿಸಿ ಸೈನ್ಯ ಪರಿವಾರಕ್ಕೆಲ್ಲ ತಕ್ಕ ವಸತಿ ಸೌಕರ್ಯಗಳನ್ನು ಕಲ್ಪಿಸಿದನು. ವೈಶ್ಯರ ವೈಭವವು ವಿಷ್ಣುವರ್ಧನನನ್ನು ವಿಸ್ಮಯಗೊಳಿಸಿತು. ಬಿಡದಿಯ ಭವನದ ಅಂದ ಚಂದಗಳು, ತನ್ನ ಮೇಲೆ ವೈಶ್ಯರು ತೋರಿಸಿದ ಆದರಾಭಿಮಾನಗಳು ಅವನ ಮೇಲೆ ತುಂಬ ಪ್ರಭಾವ ಬೀರಿದವು. ಆ ದಿನ ಸಾಯಂಕಾಲ ಬಿಡದಿಯ ಸೌಧೋಪರಿ ಪ್ರಾಂಗಣದಲ್ಲಿ ಚಕ್ರವರ್ತಿಯು, ಪ್ರಧಾನಮಂತ್ರಿಗಳು, ಕುಸುಮಾರ್ಯರ ಅಮಾತ್ಯಶೇಖರರು ಉಚಿತಾಸನಗಳಲ್ಲಿ ಆಸೀನರಾಗಿ ದಿಗ್ವಿಜಯ ಯಾತ್ರಾ ವಿಶೇಷಗಳನ್ನು ಕುರಿತು ಸಂಭಾಷಿಸಿಕೊಳ್ಳತೊಡಗಿದರು. ಅಷ್ಟರಲ್ಲಿ ವಾಸವಿ ಕನ್ನಿಕೆಯು ಸರ್ವಾಲಂಕಾರ ಭೂಷಿತಳಾಗಿ ತನ್ನ ಸಖಿಯರೊಡಗೂಡಿ ವೈಶ್ಯರಾಜ ಪ್ರಸಾದದಿಂದ ಹೊರಟು ಮಂಗಳವಾದ್ಯಗಳು ಪ್ರತಿಧ್ವನಿಸುತ್ತಿರಲು ವಿಂಧ್ಯವಾಸಿನಿ ದೇವಿ ಪೂಜೆಗಾಗಿ ದೇವಾಲಯಕ್ಕೆ ಹೊರಟಳು. ಮಂಗಳತೋರ್ಯ ಮಧುರ ಸ್ವರಗಳಿಂದ ಆಕರ್ಷಿತರಾಗಿ ವಿಷ್ಣುವರ್ಧನ ಚಕ್ರವರ್ತಿ ಮತ್ತಿತರರು ಆ ಕಡೆಗೆ ನೋಡಲು ತಟಿಲ್ಲತೆಯಂತೆ ವಿರಾಜಮಾನಳಾಗಿದ್ದ ವಾಸವಿ ಕನ್ನಿಕೆಯು ಚಕ್ರವರ್ತಿಯ ಕಣ್ಣುಗಳಿಗೆ ಕಂಡಳು. ತಾರೆಗಳ ಮಧ್ಯೆ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಆ ಕನ್ನಿಕೆಯ ಲಾವಣ್ಯವು ವಿಷ್ಣುವರ್ಧನ ಮಹಾರಾಜನನ್ನು ಪುಳಕಿತಗೊಳಿಸಿತು. ಅವನು ಆಶ್ಚರ್ಯಮಗ್ನನಾಗಿ ಅಲ್ಲಿರುವವರಿಗೆ ವಾಸವಿ ಕನ್ನಿಕೆಯನ್ನ ತೋರಿಸುತ್ತಾ, ಆತ್ಮೀಯರೇ, ನಾನು ದಿಗ್ವಿಜಯ ಯಾತ್ರೆ ಮಾಡುತ್ತಾ ಈ ಅನಂತ ಭೂಮಂಡಲವನ್ನ ಸುತ್ತಿ ಬಂದೆನು. ಆದರೆ ಇಂತಹ ಸೌಂದರ್ಯ ರಾಶಿಯನ್ನು ಎಲ್ಲಿಯೂ ನೋಡಲಿಲ್ಲ. ಮಿಂಚಿನ ಬಳ್ಳಿಯೇ ಸ್ತ್ರೀ ರೂಪವನ್ನ ಧರಿಸಿ ಈ ಮೇದಿನಿಯಲ್ಲಿ ಸಂಚರಿಸುತ್ತಿರಬಹುದೆನಿಸುವ ತ್ರಿಜಗನ್ಮೋಹಕ ರೂಪಿಣಿಯಾದ ಈ ಕನ್ಯಕೆ ಯಾರು? ನೆಲದ ಮೇಲೆ ನಡೆದಾಡಲು ಬಂದ ದೇವಕನ್ಯೆಯೇ? ಇಲ್ಲದಿದ್ದರೆ ಮಾನವ ಕಾಂತೆಗೆ ಇಂಥ ಅತಿಲೋಕ ಸೌಂದರ್ಯವಿರುವುದು ಅಸಂಭವವಲ್ಲವೇ? ಈ ತರುಣಿ ಲಲಾಮ ಯಾರು? ತಿಳಿಸಿಕೊಡಿ ಎಂದು ಪ್ರಶ್ನಿಸಿದನು. ಅಷ್ಟರಲ್ಲಿ ಅಲ್ಲಿದ್ದ ವೈಶ್ಯಮಂತ್ರಿಯು, ಸಾರ್ವಭೌಮ, ಈ ಕನ್ಯೆಯು ನಮ್ಮ ಮಹಾರಾಜನಾದ ಕುಸುಮಶ್ರೇಷ್ಠಿಯ ಸುಪುತ್ರಿ. ಪುತ್ರ ಕಾಮೇಷ್ಟಿ ಯಜ್ಞದಿಂದ ಪರಮೇಶ್ವರಿಯ ಅನುಗ್ರಹದಿಂದ ಜನಿಸಿದ ವರಪುತ್ರಿ, ಜಗದ್ವಿಖ್ಯಾತ ವೀರಕುಮಾರನಾದ ವಿರೂಪಾಕ್ಷನ ಸಹೋದರಿ ಎಂದು ವಾಸವಿ ಕನ್ಯಕೆಯನ್ನ ಕುರಿತು ವಿವರಿಸಿದನು. ವಿಷಯವನ್ನು ತಿಳಿದುಕೊಂಡು ವಿಷ್ಣುವರ್ಧನ ಚಕ್ರವರ್ತಿಯು ಅವರಿಂದ ಬೀಳ್ಕೊಂಡು ಏಕಾಂತವನ್ನ ಸೇರಿ ಮದನ ಬಾಣ ಪೀಡಿತನಾಗಿ ವಿರಹಾನಲ ಸಂತಪ್ತನಾದನು. ವಿವಾಹಕ್ಕಾಗಿ ರಾಯಭಾರ. ನಂತರ ಸಾರ್ವಭೌಮನು ತನ್ನ ಅಮಾತ್ಯ ಶೇಖರನಾದ ವಿಜಯಸಿಂಹನನ್ನು ಕರೆಸಿ ತನ್ನ ಮನದೊಳಗಿನ ಚಿಂತೆಯನ್ನ ವ್ಯಕ್ತಪಡಿಸಿ, ಹೇ ಮಂತ್ರಿವರ್ಯ, ನನ್ನಿಂದ ಸರ್ವ ದಿಕ್ಕುಗಳು ಜಯಿಸಲ್ಪಟ್ಟವು. ಆದರೆ ನನ್ನ ಮನಸ್ಸು ವಾಸವಿ ಕನ್ಯಕೆಯಿಂದ ಜಯಿಸಲ್ಪಟ್ಟಿದೆ. ಪ್ರಿಯ ವಚನಗಳಿಂದಾಗಲಿ, ಅನಂತ ಸಂಪತ್ತಿನಿಂದಾಗಲಿ, ಅಥವಾ ಕಡೆಗೆ ರಾಜ್ಯದಿಂದಾಗಲಿ, ಸಕಲೋಪಾಯಗಳಿಂದ ವಾಸವಿಯೊಡನೆ ನನ್ನ ವಿವಾಹ ಸಂಬಂಧವನ್ನ ಏರ್ಪಡಿಸಬೇಕಾಗಿದೆ ಎಂದು ಹೇಳಿದನು. ಆ ಸಾರ್ವಭೌಮನ ಮಂತ್ರಿಗಳು ಕುಸುಮಶ್ರೇಷ್ಠಿ ಪ್ರಧಾನ ಅಮಾತ್ಯರ ಬಳಿ ಸಾರಿ ತಮ್ಮ ಚಕ್ರವರ್ತಿಯ ಕೋರಿಕೆಯನ್ನ ಹೊರಗೆಡಹಿ, ಅಮಾತ್ಯವರ್ಯರೇ, ಇಂದ್ರ ಸಮಾನನಾದ ವಿಷ್ಣುವರ್ಧನ ಚಕ್ರವರ್ತಿಗೂ ಕುಬೇರ ಸಮಾನನಾದ ಕುಸುಮಾರ್ಯನಿಗೂ ಈ ಬೀಗತನವು ವಸಂತ ಮಾಸಕ್ಕೂ ವನಕ್ಕೂ ಇರುವ ಸಂಬಂಧದಂತೆ ಶುಭಕರವಾಗಬಲ್ಲದು. ವೈಶ್ಯರ ಸಂಪತ್ತುಗಳು 100 ಪಟ್ಟು ವರ್ಧಿಸಲ್ಬಲ್ಲವು ಎಂದು ನುಡಿದರು. ಆಗ ವೈಶ್ಯ ಸಚಿವರು ಬಹುಕುಪಿತರಾಗಿ ಗರ್ಭದಲ್ಲಿ ಅಗ್ನಿಯನ್ನ ಬಚ್ಚಿಟ್ಟುಕೊಂಡ ಶಮೀವೃಕ್ಷಗಳಂತೆ ಗಂಭೀರವಾದರು. ಅವರು ಸಾರ್ವಭೌಮನ ಮಂತ್ರಿಗಳೊಡನೆ, ಓ ಸಚಿವರೇ, ಚಂದ್ರವಂಶೀಯನಾದ ವಿಷ್ಣುವರ್ಧನ ಚಕ್ರವರ್ತಿಗೂ ಕೃಷಿ, ಗೋರಕ್ಷಣೆ, ವಾಣಿಜ್ಯಗಳಿಂದ ಜೀವಿಸುವ ವೈಶ್ಯರ ಕನ್ಯೆಗೂ ಹೇಗೆ ಜೋಡಿಯಾಗುವುದು?
ಇಂಥ ವರ್ಣಾಂತರ ವಿವಾಹಗಳು ಪೂರ್ವದಲ್ಲಿ ಎಲ್ಲಿಯೂ ನಡೆಯಲಿಲ್ಲ. ಧರ್ಮಸಮ್ಮತವಲ್ಲದ ಸಂಬಂಧದಿಂದುಂಟಾಗುವ ಸಂಪತ್ತು ಫಲಗಳು ಎಂತಹವಾದರೂ ನಮಗವು ತೃಣಪ್ರಾಯವಾಗುವವು. ಧರ್ಮಕ್ಕೆ ಹಾನಿಯುಂಟಾಗುವುದಾದರೆ ಮಹೇಂದ್ರನ ಸಂಪತ್ತನ್ನು ಕೂಡ ನಾವು ಘನವೆಂದು ಎಣಿಸುವುದಿಲ್ಲ ಎಂದು ಹೇಳಿದರು. ಬಳಿಕ ವಿಷ್ಣುವರ್ಧನನ ಅಮಾತ್ಯರು ವೈಶ್ಯಾಮಾತ್ಯರನ್ನು ನೋಡಿ, ಓ ಮಂತ್ರಿವರ್ಯರೇ, ಚಂದ್ರವಂಶದವರೊಡನೆ ಸಂಬಂಧವು ನಿಮ್ಮ ಗತಜನ್ಮಾರ್ಜಿತ ಪುಣ್ಯ ಫಲವೆಂದು ಭಾವಿಸಿರಿ. ಇದು ಧರ್ಮವಿರುದ್ಧವಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಬ್ರಾಹ್ಮಣನಿಗೆ 4 ವರ್ಣಗಳಲ್ಲಿಯೂ ವಿವಾಹವು ಯೋಗ್ಯವಾಗಿದೆ. ಕ್ಷತ್ರಿಯರಿಗೆ ವರ್ಣತ್ರಯಗಳೊಡನೆ ಸಂಬಂಧವು ಯುಕ್ತವಾಗುತ್ತದೆ. ಶೂದ್ರರಿಗೆ ತನ್ನ ಜಾತಿಯಲ್ಲೇ ಬಂಧುತ್ವವು ಹೇಳಲ್ಪಟ್ಟಿದೆ. ಹೀಗೆ ಎಷ್ಟೋ ವಿವಾಹಗಳು ಈ ಹಿಂದೆ ನಡೆದಿದೆ ಎಂದು ನೋಡಿದರು. ಬಳಿಕ ಕುಸುಮಶ್ರೇಷ್ಠಿಯ ಸಚಿವೋತ್ತಮರಾದ ಧನಧಾರ್ಯನು, ಹೇ ಸಾರ್ವಭೌಮನ ಮಂತ್ರಿವರರೇ, ನೀವು ಯುಗ ಧರ್ಮಗಳನ್ನು ತಿಳಿದವರಲ್ಲ. ನೀವು ಹೇಳಿದ ಧರ್ಮಗಳು ಮನುಧರ್ಮಶಾಸ್ತ್ರದಿಂದ ವಿವರಿಸಲ್ಪಟ್ಟಿದೆ. ಆದರೆ ಕಲಿಯುಗದಲ್ಲಿ ಮನುಸ್ಮೃತಿಯು ಅನುಸರಣೀಯವಲ್ಲ. ಈ ಯುಗದಲ್ಲಿ ಅನುಸರಣೀಯವಾದದ್ದು ಪರಾಶರ ಸ್ಮೃತಿ. ಅದರಲ್ಲಿ ಅನುಲೋಮ ವಿಲೋಮ ವಿವಾಹಗಳು ನಿಷೇಧಿಸಲ್ಪಟ್ಟಿವೆ ಎಂದು ಹಿರಿಯರಿಗೆ ತಿಳಿಯದ್ದಲ್ಲ ಎಂದು ಸಮಾಧಾನವನ್ನ ಹೇಳಿದನು. ಬಳಿಕ ಕುಸುಮಾರ್ಯನ ಇತರ ಮಂತ್ರಿಗಳು ಚಕ್ರವರ್ತಿಯ ಸಚಿವರನ್ನ ನೋಡಿ, ಅವರು ಚಕ್ರವರ್ತಿಯೊಡನೆ, ಮಹಾಪ್ರಭು, ನಮ್ಮ ವಂಶದಲ್ಲಿ ಕುಲಾಚಾರಗಳನ್ನು ಉಲ್ಲಂಘಿಸಲು ಯಾರು ಸಮರ್ಥರಲ್ಲ. ಸಮಸ್ತ ಕುಲಕ್ಕೆ ಸಂಬಂಧಿಸಿದ ಸಂಪ್ರದಾಯಗಳನ್ನು ಅತಿಕ್ರಮಿಸುವ ಸಮಯದಲ್ಲಿ ಕುಲಪತಿಯಾದ ನಮ್ಮ ರಾಜನು ಸ್ವತಂತ್ರಿಸುವುದು ಸಮುಚಿತವಲ್ಲ. ಆದ್ದರಿಂದ 18 ಪಟ್ಟಣಗಳಲ್ಲಿರುವ ಅಶೇಷ ಬಂಧು ಪ್ರತಿನಿಧಿಗಳನ್ನು ಕರೆಸಿ ಅವರ ಅನುಗ್ರಹವನ್ನ ಹೊಂದಿ ವಿಧಿಪೂರ್ವಕವಾಗಿ ವಿವಾಹವನ್ನ ನಡೆಸಬೇಕಾಗಿದೆ. ಆದ್ದರಿಂದ ತಾವೀಗ ನಮ್ಮ ರಾಜಗೃಹದಲ್ಲಿ ಔತಣವನ್ನ ಸ್ವೀಕರಿಸಿ ಸ್ವೀಯ ನಗರಕ್ಕೆ ತೆರಳಬೇಕೆಂಬುದು ನಮ್ಮ ಮನವಿ ಎಂದು ವಿನಯದಿಂದ ಭಿನ್ನವಿಸಿಕೊಂಡರು. ವೈಶ್ಯರ ವಚನಗಳನ್ನು ಕೇಳಿದ ವಿಷ್ಣುವರ್ಧನ ಚಕ್ರವರ್ತಿಯು ಪ್ರೀತಿಚಿತ್ತನಾಗಿ ವಾಸವಿಯನ್ನ ಹೊಂದಬಲ್ಲೆನೆಂಬ ಸಂತೋಷದಿಂದ ಭೋಜನಕ್ಕೆ ಸಮ್ಮತಿಸಿ ಆ ವೈಶ್ಯ ಪ್ರಮುಖರನ್ನು ನಿಜ ನಿವಾಸಗಳಿಗೆ ಕಳಿಸಿ ಮನ್ಮಥ ಬಾಣ ಪೀಡಿತನಾಗಿ ತನ್ನ ನಿವಾಸದಲ್ಲಿರುವ ಅನಂತರ ನಡೆದ ಎಲ್ಲ ವೃತ್ತಾಂತಗಳನ್ನು ಕುರಿತು ಕೇಳಿದ ಭಾಸ್ಕರಾಚಾರ್ಯರು ಉಚಿತಾನುಚಿತಗಳನ್ನು ಆಲೋಚಿಸಿ ಬಾಲನಗರರನ್ನು ಕರೆಸಿ ಅವರಿಗೆ ಕರ್ತವ್ಯವನ್ನ ಬೋಧಿಸಿ ಚಕ್ರವರ್ತಿಯ ಸನ್ನಿಧಿಗೆ ಕಳುಹಿಸಿದರು. ಆಗ ಬಾಲನಗರರು ಸಾರ್ವಭೌಮನ ಬಳಿ ಸಾರಿ ವಿನಯ ವಿನಮ್ರ ಶಿರಸ್ಕರಾಗಿ ನಮಸ್ಕರಿಸಿ, ಹೇ ರಾಜಾದಿರಾಜ, ನಮ್ಮ ಕುಲದಲ್ಲಿ ವಿವಾಹಕ್ಕೆ ಮೊದಲು ಕನ್ಯಾದಾತನಾಗಲಿ ಕನ್ಯಾ ಪರಿಗೃಹಿತನಾಗಲಿ ಒಬ್ಬರ ಸಂತುಷ್ಟರಾಗಿ ಶ್ರೀ ವಾಸವಿ ವಿರೂಪಾಕ್ಷರ ಅನಂತರದ ಕಥೆಯನ್ನು ತಿಳಿಯಲಾಶಿಸಿ ಮುನಿವರರೊಡನೆ ಈ ಕುಲ ಮರ್ಯಾದೆಯನ್ನು ಉಪನಯನ ವೇದಾರಂಭ ಸಂಸ್ಕಾರಗಳನ್ನು ಹೊಂದಿದ ವಾಸವಿ ವಿರೂಪಾಕ್ಷರ ವಿದ್ಯಾಭ್ಯಾಸವು ಹೇಗೆ ಸಾಗಿದ್ದರಿಂದ ಮತ್ತಾವು ಅನ್ಯತಾ ಭಾವಿಸದೆ ವೃತ್ತಾಂತವನ್ನು ನಮಗೆ ದಯಮಾಡಿ ತಿಳಿಸಿಕೊಡಿ ಎಂದು ಪ್ರಾರ್ಥಿಸಿದರು. ಸಾಲಂಗಾಯನ ಮಹರ್ಷಿಯು ಅವರಿಗೆ ಈ ರೀತಿ ಹೇಳತೊಡಗಿದರು. ಆದಿಭಾಸ್ಕರ ಸದ್ಗುರುವು ವಾಸವಿ ವಿರೂಪಾಕ್ಷರ ಉಪನಯನ ವೇದಾರಂಭ ಸಂಸ್ಕಾರಗಳನ್ನ ಮಾಡಿಸಿ ಸಂತುಷ್ಟನಾಗಿ ಅವರಿಂದ ಚತುರ್ವೇದಗಳನ್ನು ಸಮಸ್ತ ಶಾಸ್ತ್ರಗಳನ್ನು ಕಲೆಗಳನ್ನು ಅಭ್ಯಾಸ ಮಾಡಿಸಿದರು. ವಾಸವಿ ವಿರೂಪಾಕ್ಷರು ಗುರುಗಳನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಅತಿ ಶೀಘ್ರವಾಗಿ
ಮೌನವಾಗಿ ವೇದ ವೇದಾಂಗಗಳನ್ನು ಷಡ್ಯಾಸ್ತ್ರಗಳನ್ನು ಚತುಷ್ಷಷ್ಟಿ ಅವರಲ್ಲಿ ಏನಾದರೂ ಕಲೆಗಳೆಂಬ ಹೆಸರಿನ 64 ವಿದ್ಯೆಗಳನ್ನು ತಾವೇ ಅಭ್ಯಸಿಸಿದರು. ಕ್ರಮವಾಗಿ ಅವರಿಬ್ಬರು ಯೌವನ ಶ್ರೀಯನ್ನು ಹೊಂದಿದರು ಎಂಬಲ್ಲಿಗೆ ಶ್ರೀ ವಾಸವಿ ಕನ್ನಿಕಾದೇವಿ ಪುರಾಣದ ನವಮೋಧ್ಯಾಯವು ತನ್ನೆಲ್ಲ ಸೈನ್ಯಗಳನ್ನ ಸಮಾಪ್ತವು. ಕರೆದುಕೊಂಡು ಸ್ವೀಯ ಅಂದರೆ ತನ್ನ ನಗರಕ್ಕೆ ಪ್ರಯಾಣ ಮಾಡಿದನು. ಅವನು ಸದಾ ವಾಸವಿ ಕನ್ನಿಕೆಯನ್ನು ಸ್ಮರಿಸಿಕೊಳ್ಳುತ್ತಾ ದಿನಗಳನ್ನು ಲೆಕ್ಕಿಸತೊಡಗಿದನು. ಆಹಾರ ನಿದ್ರೆಗಳನ್ನು ತದನಂತರ ಭೋಗಗಳನ್ನು ಪರಿತ್ಯಜಿಸಿ ವಿರಹ ವೇದನೆಯಿಂದ ಕೂಡಿರುತ್ತಾ ಕ್ಷಣಗಳನ್ನು ಯುಗಗಳಾಗಿ ಕಳೆಯತೊಡಗಿದನು ಎಂಬಲ್ಲಿಗೆ ಶ್ರೀ ವಾಸವಿ ದೇವಿ ಕನ್ಯಕಾ ಪುರಾಣದ ದಶಮೋಧ್ಯಾಯವು ಸಮಾಪ್ತವು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.